ಎಲ್ಲ ವಿದ್ಯಾರ್ಥಿಗಳಿಗೂ LMSಗೆ ಸ್ವಾಗತ. ನನ್ನ ಹೆಸರು ಅಕ್ಷಯ್ ದೇಶಪಾಂಡೆ. ನಾನು ಸರ್ಕಾರಿ ವಿಜ್ಞಾನ ಕಾಲೇಜ್ ಚಿತ್ರದುರ್ಗ ಪ್ರಾಣಿಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನ ಕೆಲಸ ಮಾಡ್ತಾ ಇದ್ದೀನಿ. ಮತ್ತು ಈ ನಮ್ಮ LMS ಪ್ಲಾಟ್ಫಾರ್ಮ್ ಏನಿದೆ, ಆನ್ ದಿಸ್ LMS ಪ್ಲಾಟ್ಫಾರ್ಮ್ ನಾವು we are actually taking lessons to all of you students, and I will be mainly engaging the B.Sc third semester paper, that is animal physiology and biochemistry for you. So ಈ ಪೇಪರಲ್ಲಿ ನಮಗೆ 4 ಯೂನಿಟ್ಗಳು ಬರ್ತದೆ. ನಾನು ತಗೊಳ್ತಾ ಇರೋದು, ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡೋದು ಫಾರ್ ದ ಥರ್ಡ್ ಸೆಮಿಸ್ಟರ್ ಪೇಪರ್, ದಟ್ ಈಸ್ ಯೂನಿಟ್ 3. Okay, the name of the unit is Biomolecules and Enzymology ಅಂತ ಒಂದು ಯೂನಿಟ್ ಬರುತ್ತೆ ನಮಗೆ. ಈ ಯೂನಿಟ್ ಅಲ್ಲಿ ನಾವು ಮೇನ್ಲಿ ಫೋಕಸ್ ಮಾಡೋದು, ಮೇನ್ಲಿ ಕಲಿಯೋದು ಬಯೋಮಾಲಿಕ್ಯೂಲ್ಸ್ ಅಂಡ್ ಎನ್ಸೈಮ್ಸ್ ಬಗ್ಗೆ ಬರ್ತದೆ. ಸೊ ಬಿಫೋರ್ ವಿ ಡೈರೆಕ್ಟ್ಲಿ ಸ್ಟಾರ್ಟ್ ಅಬೌಟ್ ದ ಬಯೋಮಾಲಿಕ್ಯೂಲ್ಸ್ ಅಂಡ್ ಎನ್ಸೈಮಾಲಜಿ ಅಂಡ್ ಆಲ್, ಐ ಥಾಟ್ ಆಫ್ ಮೇಕಿಂಗ್ ಅನ್ ಇಂಟ್ರೊಡಕ್ಷನ್ ಟು ಬಯೋಮಾಲಿಕ್ಯೂಲ್ಸ್. ಒಂದು ಕಿರು ಪರಿಚಯ ಕೊಡಬೇಕು ಎಲ್ಲ ಬಯೋಮಾಲಿಕ್ಯೂಲ್ಸ್ಗಳ ಬಗ್ಗೆ ಅಂತ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು, ಸೊ ನಮ್ಮ ಮೊದಲನೇ ಸೆಷನ್, in this session we are going to mainly focus on the introduction about the biomolecules. So without further delay, we shall start our today's session. We all know, ನಮ್ಗೆ ಎಲ್ಲರಿಗೂ ಗೊತ್ತಿದೆ ಏನಂದ್ರೆ, ಯಾವುದೇ ಜೀವಿ, ಮನುಷ್ಯನ ಹಿಡ್ಕೊಂಡು, ಓಕೆ, ಎನಿ ಲಿವಿಂಗ್ ಆರ್ಗ್ಯಾನಿಸಮ್ ಇನ್ಕ್ಲೂಡಿಂಗ್ ಹ್ಯೂಮನ್ಸ್ ಆರ್ ಬೇಸಿಕಲಿ ಮೇಡ್ ಅಪ್ ಆಫ್ ಸೆಲ್ಸ್. ಕೋಶಗಳಿಂದ ರಚನೆ ಆಗಿರುವಂಥ ಜೀವಿಗಳು ನಾವು. ಸೊ ಕೋಶಗಳು ಅಂತ ಹೇಳಿದಾಗ, ಕೋಶಗಳಲ್ಲಿ ಕೋಶದ ಒಳಗಡೆ ನೋಡಿದಾಗ, ಇಫ್ ಯು ಅಬ್ಸರ್ವ್ ಇನ್ಸೈಡ್ ದ ಸೆಲ್, ಯು ಫೈಂಡ್ ಡಿಫರೆಂಟ್ ಟೈಪ್ ಆಫ್ ಆರ್ಗನಲ್ಸ್, ಅಂಡ್ ದೀಸ್ ಆರ್ಗನಲ್ಸ್ ಆರ್ ಲೈಕ್ ಸೈಟೋಪ್ಲಾಸಮ್. Cytoplasm is not an organelle, but it does has function of certain organelles. Nucleus ಬರುತ್ತೆ, vacuoles ಬರುತ್ತೆ, endoplasmic reticulum ಬರುತ್ತೆ, mitochondria, ribosomes. Like this we have different type of organelles. So they have specific functions inside the cell. ನಮಗೆ ಗೊತ್ತಿದೆ, ನ್ಯೂಕ್ಲಿಯಸ್ ಅಲ್ಲಿ ಜೆನೆಟಿಕ್ ಮೆಟೀರಿಯಲ್ ಇರುತ್ತೆ, ವ್ಯಾಕ್ಯೂಲ್ಸ್ ಮೇನ್ಲಿ ಫುಡ್ ಮಾಲಿಕ್ಯೂಲ್ಸ್ ನ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳುತ್ತೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನಮಗೆ ಪ್ರೋಟೀನ್ ಸಿಂಥಸಿಸ್ಗೆ ಹೆಲ್ಪ್ ಮಾಡಲಿಕ್ಕೆ ಮತ್ತು ಲಿಪಿಡ್ ಸಿಂಥಸಿಸ್ನ ಹೆಲ್ಪ್ ಮಾಡಲಿಕ್ಕೆ ಮಾಡುವಂಥ ಸ್ಟ್ರಕ್ಚರು, ಮೈಟೋಕಾಂಡ್ರಿಯಾ ATP ಸಿಂಥಸಿಸ್ ಮಾಡುವಂಥ ಸೈಟು, ರೈಬೋಸೋಮ್ ಪ್ರೋಟೀನ್ ಸಿಂಥಸಿಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಈ ಸ್ಟ್ರಕ್ಚರ್ಗಳು, ಆರ್ಗನಲ್ಸ್ ನಾವೇನು ಮೆನ್ಷನ್ ಮಾಡಿದೀವಲ್ಲ, ಇವನ್ ವಿ ಲುಕ್ ಇನ್ ಟು ದ ಸ್ಟ್ರಕ್ಚರ್ಸ್, ವಾಟ್ ಆರ್ ದೇ ಕಂಪೋಸ್ಡ್ ಆಫ್? ದೇ ಆರ್ ಆಲ್ಸೋ ಅಗೇನ್ ಕಂಪೋಸ್ಡ್ ಆಫ್ proteins, lipids, nucleic acids, and carbohydrates. Proteins are present in cytoplasm. Lipids are present in the membranes of the endoplasmic reticulum, vacuoles, and also membrane of the mitochondria. Nucleic acid is present in the ribosomes. RNA ಇಂದ ಆಗಿರುತ್ತೆ ರೈಬೋಸೋಮ್. ಅದೇ ತರ ನ್ಯೂಕ್ಲಿಯಸ್ ಅಲ್ಲಿ ಕೂಡ ನಮಗೆ DNA, RNA ಕೂಡ ಇರುತ್ತೆ. Carbohydrates are present in the cytoplasm and in the endoplasmic reticulum ಅಲ್ಲಿ ಕೂಡ ಅದರದ್ದು ಬೇರೆ ಬೇರೆ ಪ್ರೋಟೀನ್ಗಳಿಗೆ ಎಟ್ ದ ಎಂಡ್ ಆಫ್ ದ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಮಾಲಿಕ್ಯೂಲ್ಸ್ ಆ್ಯಡ್ ಆಗುತ್ತೆ, ವಿಚ್ ಇಸ್ ಕಾಲ್ಡ್ ಎಸ್ ಗ್ಲೈಕೋಸಿಲೇಷನ್ ಅಂತ ಕರಿತೀವಿ. ಈ ಎಲ್ಲ ಕೆಲಸಗಳಾಗೋದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ಆಗುತ್ತೆ. ಸೊ ಹಾಗಾಗಿ ನಾವು ಇಫ್ ಯು ಅಬ್ಸರ್ವ್ ದ ಆರ್ಗನಲ್ಸ್ ಅಂಡ್ ದರ್ ಕೆಮಿಕಲ್ ಕಂಪೋಸಿಷನ್, ದೇ ಆರ್ ಅಗೇನ್ ಮೇಡ್ ಅಪ್ ಆಫ್ ಪ್ರೋಟೀನ್ಸ್, ಲಿಪಿಡ್ಸ್, ನ್ಯೂಕ್ಲಿಕ್ ಆಸಿಡ್ಸ್ ಅಂಡ್ ಕಾರ್ಬೋಹೈಡ್ರೇಟ್ಸ್. ಸೊ ಇಫ್ ಯು ಲುಕ್ ಎಟ್ ದ ಕಂಪೋಸಿಷನ್ ಆಫ್ ಪ್ರೋಟೀನ್ಸ್, ಲಿಪಿಡ್ಸ್ ಅಂಡ್ ನ್ಯೂಕ್ಲಿಕ್ ಆಸಿಡ್ಸ್ ಅಂಡ್ ಕಾರ್ಬೋಹೈಡ್ರೇಟ್ಸ್, ಈ ಎಲ್ಲ ಮಾಲಿಕ್ಯೂಲ್ಗಳದು ಕೆಮಿಕಲ್ ಕಂಪೋಸಿಷನ್ ನಾವು ಅಬ್ಸರ್ವ್ ಮಾಡಿ ನೋಡಿದ್ವಿ ಅಂತಂದ್ರೆ, ದೇ ಆರ್ ಅಗೇನ್ ಮೇಡ್ ಅಪ್ ಆಫ್ ಕಾರ್ಬನ್, ನೈಟ್ರೋಜನ್, ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಈ 4 ಎಲಿಮೆಂಟ್ಗಳಿಂದ, ಧಾತುಗಳಿಂದ ಏನಾಗಿದೆ ಅಂದ್ರೆ, ಪ್ರೋಟೀನ್ಸ್ ಆಗಿರುತ್ತೆ, ಲಿಪಿಡ್ಸ್ ಆಗಿರುತ್ತೆ, ನ್ಯೂಕ್ಲಿಕ್ ಆಸಿಡ್ ಆಗಿರುತ್ತೆ, ಮತ್ತು ಕಾರ್ಬೋಹೈಡ್ರೇಟ್ಸ್ ಕೂಡ ರಚನೆಗಳಾಗಿರುತ್ತೆ ಅಂತ ನಾವು ಹೇಳ್ತೀವಿ. ಸೊ ವಿದೌಟ್ ದೀಸ್ ಬೇಸಿಕ್ 4 ಎಲಿಮೆಂಟ್ಸ್, ಕಾರ್ಬನ್ನು, ನೈಟ್ರೋಜನ್ನು, ಹೈಡ್ರೋಜನ್ನು, ಆಕ್ಸಿಜನ್ ಇಲ್ಲದೆ ನಮಗೆ ಯಾವುದೇ ತರದ ಮಾಲಿಕ್ಯೂಲ್ಗಳ ರಚನೆಗಳು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೇವೆ. ಸೊ ಹಾಗಾದ್ರೆ ವಾಟ್ ಆರ್ ಬಯೋಮಾಲಿಕ್ಯೂಲ್ಸ್? ನಾವು ಅದನ್ನು ಹೇಗೆ ಡಿಫೈನ್ ಮಾಡ್ತೇವೆ? ಹೌ ಕ್ಯಾನ್ ಯು ಡಿಫೈನ್ ಬಯೋಮಾಲಿಕ್ಯೂಲ್ಸ್? ಎನಿ ಬಯೋಮಾಲಿಕ್ಯೂಲ್, ಇಫ್ ಯು ಹ್ಯಾವ್ ಟು ಕಾಲ್ ಎನಿಥಿಂಗ್ ಆಸ್ ಅ ಬಯೋಮಾಲಿಕ್ಯೂಲ್, ದೀಸ್ ಆರ್ ಬೇಸಿಕಲಿ ಕೆಮಿಕಲ್ ಮಾಲಿಕ್ಯೂಲ್ಸ್ ವಿಚ್ ಆರ್ ಮೇಡ್ ಅಪ್ ಆಫ್ ಕಾರ್ಬನ್. ಕಾರ್ಬನ್ ಇಂದ ರಚನೆ ಆಗಿರುವಂತಹ ಮಾಲಿಕ್ಯೂಲ್ಸ್ ದಟ್ ಕನ್ಸ್ಟಿಟ್ಯೂಟ್ ದ ಲಿವಿಂಗ್ ಸಿಸ್ಟಮ್ಸ್, ಬಯೋಲಾಜಿಕಲ್ ಲಿವಿಂಗ್ ಸಿಸ್ಟಮ್ಸ್. ಎಲ್ಲಾ ಜೀವಿಗಳಲ್ಲಿ, ಜೀವಿ ಜಗತ್ತುಗಳಲ್ಲಿ ನಮಗೆ ಕಾರ್ಬನ್ ಇಂದ ರಚನೆ ಆಗಿರುವಂತ ಮಾಲಿಕ್ಯೂಲ್ ಕಂಡು ಬರ್ತಾವ ಅಂತಂದ್ರೆ, ವಿ ಕಾಲ್ ದೆಮ್ ಆಸ್ ಬಯೋಮಾಲಿಕ್ಯೂಲ್ಸ್. ಸೊ ಬಯೋಮಾಲಿಕ್ಯೂಲ್ಸ್ ಆರ್ ಬೇಸಿಕಲಿ ದಿ ಕಾರ್ಬನ್ ಕೆಮಿಕಲ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇನ್ ದ ಬಯೋಲಾಜಿಕಲ್ ಲಿವಿಂಗ್ ಸಿಸ್ಟಮ್ಸ್. ವಿ ಕಾಲ್ ದೆಮ್ ಆಸ್ ಬಯೋಮಾಲಿಕ್ಯೂಲ್ಸ್. ಹೌ ಡು ವಿ ಕ್ಲಾಸಿಫೈ ದ ಬಯೋಮಾಲಿಕ್ಯೂಲ್ಸ್? ಇದನ್ನ ಹೇಗೆ ನಾವು ವಿಂಗಡಿಸ್ತೀವಿ?
We classify the biomolecules into two major categories, which is called as the biomicromolecules and the biomacromolecules. ಮೈಕ್ರೋ ಅಂದ್ರೆ ಚಿಕ್ಕದು, ಮ್ಯಾಕ್ರೋ ಅಂದ್ರೆ ದೊಡ್ಡದು ಅಂತ ನಮ್ಮ ಹೆಸರಲ್ಲೇ ಗೊತ್ತಾಗ್ತಾ ಇದೆ. ಸೊ ಯಾವ ಆಧಾರದ ಮೇಲೆ ನಾವು ಚಿಕ್ಕದು, ಯಾವ ಆಧಾರದ ಮೇಲೆ ನಾವು ದೊಡ್ಡದು ಅಂತ ಹೇಳ್ತೀವಿ ಅಂದ್ರೆ, ಬಯೋ ಮೈಕ್ರೋಮಾಲಿಕ್ಯೂಲ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇದ್ರ ತೂಕ, ದಟ್ ಇಸ್ ದ ಮಾಲಿಕ್ಯುಲರ್ ಮಾಸ್, ಅಣು ತೂಕ ಅಂತ ಏನ್ ಹೇಳ್ತೀವಿ, the molecular mass of the biomicromolecules is less than 1000 daltons. 1000 daltons ಗಿಂತ ಕಡಿಮೆ ಇತ್ತು ಅಂದ್ರೆ we call them as biomicromolecules. So examples for this we are having is the amino acids, fatty acids ಮತ್ತು ಗ್ಲೂಕೋಸ್ ಕೂಡ ಬರುತ್ತೆ ನಮಗೆ. ಸೊ ಅಮೈನೋ ಆಸಿಡ್ಸ್ ನಮಗೆ ಪ್ರೋಟೀನ್ ಸಿಂಥಸಿಸ್ ಅಲ್ಲಿ ಬೇಕಾಗುತ್ತೆ, ಫ್ಯಾಟಿ ಆಸಿಡ್ಸ್ ನಮಗೆ ಲಿಪಿಡ್ ಸಿಂಥಸಿಸ್ ಗೆ ಬೇಕಾಗುತ್ತೆ, ಗ್ಲೂಕೋಸ್ ನಮಗೆ ಈಸ್ ರಿಕ್ವೈರ್ಡ್ ಫಾರ್ ದಿ ಸಿಂಥಸಿಸ್ ಆಫ್ ಸೆಲ್ಯುಲೋಸ್ ಆಗಿರಬಹುದು, ಅಥವಾ ಸ್ಟಾರ್ಚ್ ಆಗಿರಬಹುದು, ಅಥವಾ ಗ್ಲೈಕೋಜನ್ ಆಗಿರಬಹುದು. ಇವೆಲ್ಲ ಮಾಲಿಕ್ಯೂಲ್ಗಳ ಸಿಂಥಸಿಸ್ ಆಗ್ಲಿಕ್ಕೆ ನಮಗೆ ಗ್ಲೂಕೋಸ್ ಸಿಂಗಲ್ ಯೂನಿಟ್ ಬೇಕಾಗುತ್ತೆ, ವಿಚ್ ಆರ್ ಲಿಂಕ್ಡ್ ಟುಗೆದರ್. ಅದು ಮುಂದೆ ಹೇಳ್ತಾ ಹೋಗ್ತೇವೆ ನಾವು. ಅಂಡ್ ಫೈನಲಿ, ಇನ್ ದ ಕೇಸ್ ಆಫ್ ಬಯೋ ಮ್ಯಾಕ್ರೋ ಮಾಲಿಕ್ಯೂಲ್ಸ್, if the molecular weight or molecular mass is more than 1000 daltons, then we call it as biomacromolecules. The best example we are having is the proteins agirbodu, nucleic acids agirbodu, and polysaccharides. All of these are belonging to the category of the biomacromolecules. Moving on, what are biomicromolecules and where do we find them? Biomicromolecules, and again, these chemical molecules are present in the cytoplasm of the cells. ಬಹಳಷ್ಟು ಸಲ ನಾವು ನೋಡೋದು ಇದನ್ನ ಸೈಟೋಪ್ಲಾಸಮ್ ಅಲ್ಲ ಅಬ್ಸರ್ವ್ ಮಾಡ್ತೀವಿ. ಅಂಡ್ ವಾಟ್ ಆರ್ ದ ಫಂಕ್ಷನ್, ಇವುದ್ರದ್ದು ಕೆಲಸ ಏನು, ಇವೆಲ್ಲ ಏನ್ ಕೆಲಸ ಮಾಡ್ತಾವೆ ಮಾಲಿಕ್ಯೂಲ್ಸ್ ಸೆಲ್ ಒಳಗಡೆ ಅಂತಂದ್ರೆ, ದೇ ಹ್ಯಾವ್ ವೈಡ್ ವೆರೈಟಿ ಆಫ್ ಫಂಕ್ಷನ್ಸ್. ಕೋಶದ ಒಳಗಡೆ ಬಹಳ ವಿವಿಧ ಕೆಲಸಗಳನ್ನ ಮಾಡ್ತವೆ ಅಂತ ಹೇಳ್ತೇವೆ. ದ ಬೆಸ್ಟ್ ಎಕ್ಸಾಂಪಲ್ ವಿ ಹ್ಯಾವ್ ಇಸ್ ದ ಗ್ಲೂಕೋಸ್ ನ ತಗೊಂಡ್ರಿ. ನೀವು ಗ್ಲೂಕೋಸ್ ನ ತಗೊಂಡಾಗ ಗ್ಲೂಕೋಸ್ ಕೆಲಸ ಏನು ಅಂತಂದ್ರೆ, ಇಟ್ ಈಸ್ ಅನ್ ಎಕ್ಸಲೆಂಟ್ ಎನರ್ಜಿ ಸೋರ್ಸ್, ಶಕ್ತಿಯ ಮೂಲ, ಶಕ್ತಿಯ ಕೇಂದ್ರ ಅಂತ ಹೇಳ್ತೇವೆ. ಈಗ ಫಾರ್ ಎಕ್ಸಾಂಪಲ್ ನಾವು ಚಿತ್ರದಲ್ಲಿ ನೋಡ್ತಾ ಇದೀವಿ, ಇನ್ ದಿ ಇಮೇಜ್ ವಿ ಆರ್ ಸೀಯಿಂಗ್ ದಟ್ ಅ ಪರ್ಸನ್ ಇಸ್ ರನ್ನಿಂಗ್. ಓಡಬೇಕು ಅಂದ್ರೆ ಮಸಲ್ ಕಾಂಟ್ರಾಕ್ಷನ್ ಆಗಬೇಕು, ಮಸಲ್ ಕಾಂಟ್ರಾಕ್ಷನ್ ಆಗಬೇಕು ಅಂದ್ರೆ ಎನರ್ಜಿ ಬೇಕು. ಎನರ್ಜಿ ಅಂತಂದ್ರೆ ನಾವು ಹೇಳೋದು ATP ಅಂತ ಹೇಳ್ತೀವಿ. ATP ಉತ್ಪನ್ನ ಆಗ್ಲಿಕ್ಕೆ ಮೂಲ ಮೇನ್ ಸೋರ್ಸ್ ಯಾವ್ದಂದ್ರೆ ಗ್ಲೂಕೋಸ್. ಗ್ಲೂಕೋಸ್ ಸೆಲ್ಸ್ ಒಳಗಡೆ ಮುರುಗಡೆ ಆಗುತ್ತೆ, ಗ್ಲೂಕೋಸ್ ಇಸ್ ಬ್ರೋಕನ್ ಡೌನ್ ಅಂಡ್ ದ ಪ್ರೊಸೆಸ್ ಇಸ್ ಕಾಲ್ಡ್ as ಗ್ಲೈಕಾಲಿಸಿಸ್. ಗ್ಲೈಕಾಲಿಸಿಸ್ ಆದಾಗ ನಮ್ಗೆ ಏನು ಉತ್ಪತ್ತಿ ಆಗುತ್ತೆ, ATP ಉತ್ಪತ್ತಿ ಆಗುತ್ತೆ. ATP ನ ಬಳಕೆ ಮಾಡಿಕೊಂಡು ಈ ಶಕ್ತಿಯನ್ನು ಬಳಕೆ ಮಾಡಿಕೊಂಡು ಕೋಶಗಳಲ್ಲಿ ಕೆಲಸಗಳಾಗ್ತದೆ. ಒಂದ್ ತರದ ಕೆಲಸ ಲೋಕೋಮೋಷನ್, ಕಾಂಟ್ರಾಕ್ಷನ್ ಆಫ್ ಮಸಲ್ಸ್ ನಾವಿಲ್ಲಿ ನೋಡ್ತಾ ಇದ್ದೀವಿ. ಅದೇ ತರ ಈವನ್ ದೇ ಆರ್ ಸ್ಟ್ರಕ್ಚರಲ್ ಕಾಂಪೋನೆಂಟ್ಸ್. ಎಕ್ಸಾಂಪಲ್ ವಿ ಆರ್ ಹ್ಯಾವಿಂಗ್ ಇಸ್ ದಿ ಅಮೈನೋ ಆಸಿಡ್ಸ್ ಆಗಿರುತ್ತೆ ನಮಗೆ. ಅಮೈನೋ ಆಸಿಡ್ ಇಸ್ ಆಲ್ಸೋ ಅನ್ ಎಕ್ಸಾಂಪಲ್ ಫಾರ್ ಬಯೋಮೈಕ್ರೋಮಾಲಿಕ್ಯೂಲ್. ಇವು ಅದರ್ ಬಿಗ್ ಮಾಲಿಕ್ಯೂಲ್ಸ್ ಲೈಕ್ ಪ್ರೋಟೀನ್ಗಳ ರಚನೆ ಆಗ್ಲಿಕ್ಕೆ ಅಮೈನೋ ಆಸಿಡ್ಸ್ ಬೇಕಾಗುತ್ತೆ. ಇನ್ ದ ಇಮೇಜ್ ವಿ ಆರ್ ಅಬ್ಸರ್ವಿಂಗ್, ನಮಗೆ ಚಿತ್ರದಲ್ಲಿ ನೋಡ್ತಾ ಇದೀವಿ ನಾವು, ನಮ್ಮ ಉಗುರು ಆಗಿರಬಹುದು, ದಟ್ ಇಸ್ ದ ನೇಲ್ಸ್, ಫಿಂಗರ್ ನೇಲ್ಸ್, ಅಂಡ್ ಆಲ್ಸೋ ಸಿಮಿಲರ್ಲಿ ಅವರ್ ಹೇರ್, ನಮ್ಮ ಕೂದಲಾಗಿರ್ಬೋದು. ದೀಸ್ ಆರ್ ಬೇಸಿಕಲಿ ಮೇಡ್ ಅಪ್ ಆಫ್ ಯುನೀಕ್ ಪ್ರೋಟೀನ್ಸ್ ವಿಚ್ ಆರ್ ಕಾಲ್ಡ್ ಎಸ್ ಕೆರಾಟಿನ್. ಕೆರಾಟಿನ್ ರಚನೆ ಆಗಬೇಕು ಅಂದ್ರೆ ನಮಗೆ ಅಮೈನೋ ಆಸಿಡ್ಸ್ ಬೇಕು. ಒಂದು ಅಮೈನೋ ಆಸಿಡ್ ಇನ್ನೊಂದು ಅಮೈನೋ ಆಸಿಡ್ಗೆ ಜೋಡಣೆಯಾಗಿ ಲಿಂಕ್ ಆಗಿ ವಿ ವಿಲ್ ಗೆಟ್ ಡೈಪೆಪ್ಟೈಡ್ಸ್. 3 ಆಗಿತ್ತಂದ್ರೆ ಟ್ರೈಪೆಪ್ಟೈಡ್ ಆಗುತ್ತೆ, ಅಂಡ್ 3-4 ಹೆಚ್ಚಿಗೆ ಆಗ್ತಾ ಹೋದ್ರೆ ಪಾಲಿಪೆಪ್ಟೈಡ್ ರಚನೆಗಳಾಗುತ್ತೆ. ಅಂಡ್ ಮೋರ್ ದನ್ 20 or something like that if we have, then it is called as ಪ್ರೋಟೀನ್ ಅಂತ ಕರಿತೀವಿ ನಾವು, ಹೌದಾ? ಸೊ ಪ್ರೋಟೀನ್ಗಳ ರಚನೆ ಆಗ್ಲಿಕ್ಕೆ ಮೂಲ ಫಂಡಮೆಂಟಲ್ ಯೂನಿಟ್ we require is the amino acids. ಸೊ ಅಷ್ಟಲ್ಲದೆ ಅಮೈನೋ ಆಸಿಡ್ಸ್ ದೇ ಆಲ್ಸೋ ಆಕ್ಟ್ as precursors for synthesis of other biomolecules ಅಂತ ಕರಿತೀವಿ, such as nucleic acids ಆಗಿರ್ಬೋದು, that is pyrimidines and purines ಆಗಿರ್ಬೋದು, component of the nucleic acids ಅಂತ ಕರಿತೀವಿ. ಅದರ ಸಿಂಥಸಿಸ್ ಆಗಿರ್ಬೋದು, ಬೇರೆ ಬೇರೆ ಬಯೋಮಾಲಿಕ್ಯೂಲ್ಸ್. ಓಕೆ, ಆ ಥರದ ಬಯೋಮಾಲಿಕ್ಯೂಲ್ಸ್ಗಳಿಗೆ ಫಾರ್ಮೇಷನ್ ಆಗಲಿಕ್ಕೆ ಅಮೈನೋ ಆಸಿಡ್ಸು ವಿ ಆಬ್ಸರ್ವ್ ದೆಮ್, they are mainly formed, they are acting as precursors for synthesis of other molecules also. And similarly we have lipids, okay, that is fatty acids ಅಂತ ಹೇಳ್ತೀವಿ. ಈ ಫ್ಯಾಟಿ ಆಸಿಡ್ಗಳೇನು ಬರ್ತದಲ್ಲ, ಲಿಪಿಡ್ಗಳ ರಚನೆಗಳಾಗಲಿಕ್ಕೆ ಮೂಲ ಯೂನಿಟ್ ಇಸ್ ದಿ ಫ್ಯಾಟಿ ಆಸಿಡ್ ಅಂತ ಕರಿತೀವಿ. ಅಂಡ್ ಒನ್ಸ್ ದ ಲಿಪಿಡ್ಸ್ ಆರ್ ಫಾರ್ಮ್ಡ್, ಈ ಲಿಪಿಡ್ ಎಲ್ಲಿ ಬಳಕೆ ಆಗುತ್ತೆ ಅಂತಂದ್ರೆ ಮೆಮ್ಬ್ರೇನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಸೆಲ್ ಮೆಮ್ಬ್ರೇನ್, ಕೋಶ ಪೊರೆ ಅಂತ ಹೇಳ್ತೀವಿ, ಕೋಶ ಪದಿರು ಅಂತಲೂ ಹೇಳ್ತೀವಿ ನಾವು ಅದಕ್ಕೆ. ಓಕೆ, ಸೊ ಸೆಲ್ ಮೆಮ್ಬ್ರೇನ್ ಈಸ್ ಬೇಸಿಕಲಿ ಮೇಡ್ ಅಪ್ ಆಫ್ ಲಿಪಿಡ್, ಅಂಡ್ ಲಿಪಿಡ್ ಫಾರ್ಮೇಷನ್ ಆಗಬೇಕು ಅಂದ್ರೆ ವಿ ರಿಕ್ವೈರ್ fatty acids. So fatty acids are playing a very integral component of the membranes.
Similarly, another important type of biomolecule we are having is vitamins ಅಂತ ಕರಿತೀವಿ. ಸೊ ವಿಟಮಿನ್ ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದೀವಿ ನಾವು, ವಿಟಮಿನ್ ಸಿ ಇದೆ, ವಿಟಮಿನ್ B12 ಇದೆ ಅಂಡ್ ಸೋ ಆನ್ ಇದೆ. ಸೊ ವಿಟಮಿನ್ಸ್ ಆರ್ ಆಕ್ಚುಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂಡ್ ವಿಟಮಿನ್ಗಳ ಫಂಕ್ಷನ್ ಕಾರ್ಯಗಳು ಬಹಳ ಇದೆ. ಓಕೆ, ಬಹಳಷ್ಟು ಕಾರ್ಯಗಳು ಮಾಡ್ತದೆ. ಫಾರ್ ಎಕ್ಸಾಂಪಲ್, ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ, ವಿಟಮಿನ್ಸ್ ಆಕ್ಚುಲಿ ಆರ್ ಪಾರ್ಟ್ ಆಫ್ ದ ಎನ್ಸೈಮ್ಸ್. ಓಕೆ, ಕೋ ಎನ್ಸೈಮ್ಸ್ ಅಂತ ಬರ್ತದೆ. ನಮಗೆ ಎನ್ಸೈಮ್ ಕೆಲಸ ಮಾಡಬೇಕು ಅಂದ್ರೆ ಎಷ್ಟೊಂದು ಸಲ ಎನ್ಸೈಮ್ ಜೊತೆಗೆ ಕೆಲವೊಂದು ನಾನ್ ಪ್ರೋಟೀನ್ ಪಾರ್ಟ್ ಇರ್ತದೆ. ಓಕೆ, ವಿಚ್ ಆರ್ ಕಾಲ್ಡ್ ಆಸ್ ಪ್ರಾಸ್ಥೆಟಿಕ್ ಗ್ರೂಪ್ ಅಂತ ಬರುತ್ತೆ, ಅಥವಾ ಮೆಟಲ್ ಅಯಾನ್ಸ್ ಅಂತ ಬರ್ತಾವೆ. ಇಲ್ಲ ಅಂತಂದ್ರೆ ಮೆನಿ ಟೈಮ್ಸ್ ವಿ ಹ್ಯಾವ್ ಆಲ್ಸೋ ಕೋ ಎನ್ಸೈಮ್ಸ್ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಈ ಕೋ ಎನ್ಸೈಮ್ಗಳು ಯಾವುದು ಈ ಎನ್ಸೈಮ್ಗಳಲ್ಲಿ ಬರ್ತದಲ್ಲ, ದೀಸ್ ಆರ್ ಆಕ್ಚುಲಿ ಡಿರೈವ್ಡ್ ಫ್ರಮ್ ವಿಟಮಿನ್ಸ್ ಅಂತ ಹೇಳ್ತೇವೆ. ಅದ್ರ ಜೊತೆಗೆ ಒನ್ ಮೋರ್ ಫಂಕ್ಷನ್ ಆಫ್ ದೀಸ್ ವಿಟಮಿನ್ಸ್ ಇಸ್ ದಟ್ ನಮ್ಮ ಸೆಲ್ಸ್ ಒಳಗಡೆ, ಇನ್ಸೈಡ್ ದ ಸೆಲ್ಸ್, ಮೆನಿ ಕೆಮಿಕಲ್ ರಿಯಾಕ್ಷನ್ಸ್ ಆರ್ ಹ್ಯಾಪನಿಂಗ್. ಅಂಡ್ ದೀಸ್ ರಿಯಾಕ್ಷನ್ಸ್ ಆರ್ ಕಾಲ್ಡ್ ಎಸ್ ಮೆಟಬಾಲಿಕ್ ರಿಯಾಕ್ಷನ್ಸ್. ಕೆಮಿಕಲ್ ರಿಯಾಕ್ಷನ್ಸ್ಗೆ ನಾವು ಮೆಟಬಾಲಿಕ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಈ ಮೆಟಬಾಲಿಕ್ ರಿಯಾಕ್ಷನ್ಗಳು ರೆಡಾಕ್ಸ್ ರಿಯಾಕ್ಷನ್ಸ್ ಇರ್ತವೆ. ಓಕೆ, ದಟ್ ಇಸ್ ರಿಡಕ್ಷನ್ ಅಂಡ್ ಆಕ್ಸಿಡೇಷನ್, ಗೇನ್ ಅಂಡ್ ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಗೆ ನಾವೇನಂತ ಕರಿತೀವಿ, ರಿಡಾಕ್ಸ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ಈ ರಿಯಾಕ್ಷನ್ಗಳಲ್ಲಿ ಭಾಗಿಯಾಗ್ತವೆ. ದೇ ಟೇಕ್ ಪಾರ್ಟ್ in the various redox reactions, and you will be studying these kind of reactions in the unit 4, that is the oxidative phosphorylation and all. You will be studying in those units. Okay, alli namak barodu derivatives of vitamin B and vitamin B5, that is niacin nicotinic acid ಬರ್ತದಲ್ಲ, ಅದರಿಂದ ನಮಗೆ ಡೆರಿವೇಟಿವ್ ಆಗಿರುವಂತಹ ವಿಟಮಿನ್ಸ್ ರಿಡಾಕ್ಸ್ ರಿಯಾಕ್ಷನ್ಸ್ ಅಲ್ಲಿ ಭಾಗಿಯಾಗ್ತದೆ. ನಾವೇನು ಆಹಾರ ಸೇವನೆ ಮಾಡ್ತೀವಿ, ಆ ಆಹಾರದಿಂದ ದೊರಕುವಂತ ವಿಟಮಿನ್ಗಳಂತ ಹೇಳ್ತೀವಿ ನಾವು. ಓಕೆ, ವಿಟಮಿನ್ ಎ ಆಗಿರ್ಬೋದು, ಡಿ, ಇ, ಕೆ, ಬಿ, ಅಂಡ್ ಮೆನಿ ಆಫ್ ದ ಎಕ್ಸಾಂಪಲ್ಸ್ ವಿ ಹ್ಯಾವ್ ಫಾರ್ ವಿಟಮಿನ್ಸ್ ಸಿ ಆಲ್ಸೋ, ವಿಟಮಿನ್ ಸಿ ಆಲ್ಸೋ. ಸೊ ಈ ವಿಟಮಿನ್ಗಳ ದೇಹಕ್ಕೆ ಕುಂದು ಕೊರತೆ ಆಯಿತು ಅಂದ್ರೆ, ವಿಚ್ ಇಸ್ ಕಾಲ್ಡ್ ಎಸ್ ದ ಡಿಫಿಷಿಯನ್ಸಿ ಆಫ್ ದ ವಿಟಮಿನ್ಸ್. ಡಿಫಿಷಿಯನ್ಸಿ ಆಯಿತು ಅಂತಂದ್ರೆ ದೇಹಕ್ಕೆ ಕೆಲವೊಂದು ರೋಗಗಳಾಗತ್ತೆ. ಓಕೆ, ಬೆಸ್ಟ್ ಎಕ್ಸಾಂಪಲ್ ವಿ ಆರ್ ಹ್ಯಾವಿಂಗ್ ಇಸ್ ಕಾಲ್ಡ್ ಎಸ್ ದ ನೈಟ್ ಬ್ಲೈಂಡ್ನೆಸ್ ಅಂತ ಕರಿತೀವಿ. ಇನ್ ದ ಕೇಸ್ ಆಫ್ ನೈಟ್ ಬ್ಲೈಂಡ್ನೆಸ್, ಇಟ್ ಇಸ್ ಮೇನ್ಲಿ ಕಾಸ್ಡ್ ಬಿಕಾಸ್ ಆಫ್ ದ ಡಿಫಿಷಿಯನ್ಸಿ ಆಫ್ ವಿಟಮಿನ್ ಎ ಅಂತ ಹೇಳ್ತೀವಿ. ಓಕೆ, ಸಿಮಿಲರ್ಲಿ ವಿಟಮಿನ್ ಬಿ ಡಿಫಿಷಿಯನ್ಸಿ ಆಯಿತು ಅಂದ್ರೆ ವಿ ಗೆಟ್ ಪ್ರಾಬ್ಲಮ್ ಕಾಲ್ಡ್ ಎಸ್ ಬೆರಿ ಅಂತ ಹೇಳ್ತೀವಿ. ಅಂಡ್ ಫೈನಲಿ ಒನ್ ಮೋರ್, ಸ್ಕರ್ವಿ ಅಂತ ಹೇಳ್ತೀವಿ. ವೇರ್ ಸ್ಕರ್ವಿಯಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಹಲ್ಲಿನ ಒಸಡುಗಳು ಏನ್ ಹೇಳ್ತೀವಲ್ಲ, ಗಮ್ಸ್ ಅಂತ ಹೇಳ್ತೀವಲ್ಲ, ಅವು ಲೂಸ್ ಆಗ್ತವೆ. ಓಕೆ, ಬಿಗಿ ಇರೋದಿಲ್ಲ, ದೇ ಬಿಕಮ್ ಲೂಸ್ ಅಂಡ್ ಬ್ಲೀಡಿಂಗ್ ಸ್ಟಾರ್ಟ್ಸ್ in the teeth. Okay, in the gums and in the teeth. That is called as scurvy, and scurvy is mainly caused because of the deficiency of the vitamin C. Okay, so ವಿಟಮಿನ್ಗಳು ಮೈಕ್ರೋನ್ಯೂಟ್ರಿಯೆಂಟ್ಗಳು ಆಗಿದ್ರೂ ಕೂಡ we see that the deficiency of vitamins can lead to serious health complications or problems. Now, if you observe the biomacromolecules, as we were telling, because their molecular mass is more than 1000 daltons, ಮಿನಿಮಮ್ 1000 ಡಾಲ್ಟನ್ಸ್ ಹೆಚ್ಚಿಗೆ ಇರುತ್ತೆ. ಓಕೆ, ಅವಕ್ಕೆ ನಾವು ಮ್ಯಾಕ್ರೋಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಇವು ಎಲ್ಲಿ ಕೆಲಸ ಮಾಡ್ತಾವಂತಂದ್ರೆ, ದೀಸ್ ಆರ್ ಆಕ್ಚುಲಿ ಪಾರ್ಟ್ ಆಫ್ ದಿ ಸ್ಟ್ರಕ್ಚರಲ್ ಕಾಂಪೋನೆಂಟ್ ಆಫ್ ದ ಸೆಲ್ಸ್. ಕೋಶಗಳ ರಚನಾತ್ಮಕ ರೂಪಕ್ಕೆ ಏನು ಬೇಕಾಗುತ್ತಲ್ಲ, ಅಲ್ಲಿ ಕೆಲಸ ಮಾಡೋದು ನಮಗೆ ಬಯೋಮ್ಯಾಕ್ರೋಮಾಲಿಕ್ಯೂಲ್ಸ್ ಬರ್ತವೆ ಅಂತ ಹೇಳ್ತೀವಿ. As I mentioned, nucleic acids are examples and proteins are examples. Carbohydrates, mainly polysaccharides, are best examples. Lipids also, we consider them as biomacromolecules, but strictly speaking, they are not macromolecules. Yake enu anta we shall be discussing when lipid unit comes for us. But remember one thing, proteins, lipids, polysaccharide of carbohydrates and nucleic acids, we consider them as biomacromolecules anta karitivi. So the first part which we are discussing over here is the proteins. So proteins are again biopolymers of amino acid. If I link one amino acid with another amino acid, I will get a polymer of amino acid, which we call them as proteins anta ಹೇಳ್ತೇವೆ. ಈಗ ಎಲ್ಲಿ ಬೇಕಾಗುತ್ತೆ? Okay, mechanical strength, structure, for example hair and nails. Okay, these are mainly structural component of the body. ದಟ್ ಈಸ್ ಕೂದಲಾಗಿರ್ಬೋದು ಅಥವಾ ಉಗುರಾಗಿರ್ಬೋದು, ಮೆಕ್ಯಾನಿಕಲ್ ಸಪೋರ್ಟ್ ಸ್ಟ್ರೆಂತ್ಗೆ, ಸ್ಟ್ರಕ್ಚರಲ್ ಪಾರ್ಟಿಗೆ ಬೇಕಾಗುತ್ತೆ. ಅದೇ ತರ ಮೀಟ್, ನಮ್ಮ ಆಹಾರದಿಂದ ಕೂಡ ನಮಗೆ ಪ್ರೋಟೀನ್ ಸಿಗುತ್ತೆ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಎಗ್, ಮೊಟ್ಟೆ. ಅದೇ ರೀತಿ ನಮಗೆ ಇನ್ನೊಂದು ಬರುತ್ತೆ, ದಟ್ ಈಸ್ ಮಾಂಸ ಆಗಿರ್ಬೋದು, ದಟ್ ಈಸ್ ಮಸಲ್ಸ್, ವಾಟ್ ವಿ ಕನ್ಸ್ಯೂಮ್ ಫ್ರಮ್ ದ ಎನಿಮಲ್ಸ್. These all are good sources of proteins, right? So if you look at the major function of the proteins, what major roles do they play in the cells? They are mainly part of the cytoskeletal structures of the cell. Even the cell has a skeleton.
ಓಕೆ, ಲೋಕೋಮೋಟ್ರಿ ಅಂಡ್ ಸ್ಕೆಲ್ಟಲ್ ಕಾಂಪೊನೆಂಟ್ಸ್ ಅಂತ ಎರಡು ಬರುತ್ತೆ ನಮಗೆ. ಅದಕ್ಕೆ ಫಾರ್ಮೇಶನ್ ಆಗಬೇಕು ಅಂದ್ರೆ ಪ್ರೋಟೀನ್ಸ್ ಬೇಕು. ಎಕ್ಸಾಂಪಲ್ ಆಕ್ಟಿನ್ ಆಗಿದೆ ಅಥವಾ ಮೈಕ್ರೋಟ್ಯೂಬ್ಯೂಲ್ಸ್ ಆಗಿದೆ. ಆಲ್ ಆಫ್ ದೀಸ್ ಆರ್ ಮೇಡ್ ಅಪ್ ಆಫ್ proteins, and microtubules and actin are actually skeletal part of the cytoskeletal part of the cells. Similarly, they also act as receptors on the cell surface ಅಂತ ಹೇಳ್ತೀವಿ. ಸೆಲ್ ಸಿಗ್ನಲಿಂಗ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ, ಅಂಡ್ ಸೆಲ್ ಸಿಗ್ನಲಿಂಗ್ ಅಲ್ಲಿ ಹಾರ್ಮೋನ್ಸ್ ಬರ್ತಾವೆ. Hormones are basically chemical messengers which are released from the cells. So many hormones cannot pass the plasma membrane. Plasma membrane cross ಮಾಡುವಂತ ಕ್ಷಮತೆ ಇರೋದಿಲ್ಲ. They don't have the capacity because of their chemical property. Examples are the proteins. So these hormones can bind to the receptors present on the cell surface, and many times the receptors present on the cell surface are made up of proteins. ಅದೇ ತರ many hormones in the body are also proteinaceous in nature. For example, we are having is insulin. Insulin ನಮ್ಮ ಪ್ಯಾಂಕ್ರಿಯಸ್ನ ಬೀಟಾ ಸೆಲ್ಸ್, ದಟ್ ಈಸ್ ಐಲೆಟ್ ಆಫ್ ದ ಲ್ಯಾಂಗರ್ಹ್ಯಾನ್ಸ್ ಅಂತ ಏನು ಬರ್ತದಲ್ಲ, ಅಲ್ಲಿಂದ ಬಿಡುಗಡೆ ಆಗುವಂತ ಒಂದು ರಸದೂತ, ದಟ್ ಈಸ್ ಹಾರ್ಮೋನ್ ಅಂತ ಕರಿತೀವಿ. ದ ಮೇನ್ ಫಂಕ್ಷನ್ ಆಫ್ ದ ಇನ್ಸುಲಿನ್ಸ್ ಟು ರೆಗ್ಯುಲೇಟ್ ದ ಶುಗರ್ ಲೆವೆಲ್ ಇನ್ ದ ಬ್ಲಡ್, ಗ್ಲೂಕೋಸ್ ಲೆವೆಲ್ ಇನ್ ದ ಬ್ಲಡ್, ಅಂಡ್ ಇನ್ಸುಲಿನ್ is actually a protein hormone. Similarly, one more hormone we have called as the glucagon, which is not mentioned over here. Even glucagon is also an example for protein hormone anta karitivi. Okay, and one more example we are having is these are locomotive structures of cells. Okay, that is myosin and a dynein. These two are proteins which mainly help in locomotion of certain cellular structures. Inside the cell, vesicles, vacuoles vesicles ಏನಿರ್ತಾವಲ್ಲ, ಮೂವ್ಮೆಂಟ್ ಆಗುತ್ತೆ. ಆ ಮೂವ್ಮೆಂಟ್ ಮಾಡ್ಲಿಕ್ಕಂತಾನೆ ಲೋಕೋಮೋಟರಿ ಸ್ಟ್ರಕ್ಚರ್ಸ್ ಬರ್ತವೆ ಇನ್ಸೈಡ್ ದ ಸೆಲ್ಸ್, which are called as myosin and dynein. Similarly, to transport the molecules across the plasma membrane, ಹೊರಗಡೆಯಿಂದ ಒಳಗಡೆ, ಸೆಲ್ಲಿನ ಒಳಗಡೆ ಆಗಿರ್ಬೋದು ಅಥವಾ ಸೆಲ್ಲಿನ ಒಳಗಡೆಯಿಂದ ಹೊರಗಡೆ ಮಾಲಿಕ್ಯೂಲ್ ಮೂವ್ಮೆಂಟ್ ಆಗಬೇಕು ಅಂತಂದ್ರೂ ಕೂಡ ವಿ ರಿಕ್ವೈರ್ ಚಾನಲ್ ಪ್ರೋಟೀನ್ಸ್ ಅಂತ ಕರಿತೀವಿ, ಕ್ಯಾರಿಯರ್ ಪ್ರೋಟೀನ್ಸ್ ಅಂತ ಬರ್ತವೆ. ಅಂಡ್ ಆಲ್ ದೀಸ್ carrier or channel are basically made up of protein. The best example we are having is the GLUT4. Okay, GLUT4 ಏನ್ ಮಾಡುತ್ತೆ ಅಂದ್ರೆ ಶುಗರ್ ಬ್ಲಡ್ ಅಲ್ಲಿ ಇರುವಂತ ಎಕ್ಸಸ್ ಶುಗರ್ ಏನಿರುತ್ತೆ ಅದನ್ನ ಮಸಲ್ ಸೆಲ್ಸ್ ಅಥವಾ ಲೀವರ್ ಸೆಲ್ಸ್ ಅಥವಾ ಎಡಿಪೋಸೈಟ್ಸ್, ಫ್ಯಾಟ್ ಸೆಲ್ಸ್ ಒಳಗಡೆ ಅಬ್ಸಾರ್ಬ್ ಆಗ್ಲಿಕ್ಕೆ, ಟ್ರಾನ್ಸ್ಪೋರ್ಟ್ ಆಗ್ಲಿಕ್ಕೆ ಬೇಕಾಗಿರುವಂತ ಒಂದು ಮೆಂಬ್ರೇನ್ ಪ್ರೋಟೀನ್ ಇಸ್ ಕಾಲ್ಡ್ ಆಸ್ ವಾಟ್, GLUT4 ಅಂತ ಕರಿತೀವಿ. ಅದೇ ತರ ಒನ್ ಮೋರ್ ಎಕ್ಸಾಂಪಲ್ ವಿ ಆರ್ ಹ್ಯಾವಿಂಗ್ ಇಸ್ ದೇ ಆಕ್ಟ್ ಆಸ್ ಎನ್ಸೈಮ್ಸ್. ಪ್ರೋಟೀನ್ಸು ಕಿಣ್ವಗಳ ತರ ಕೆಲಸ ಮಾಡ್ತವೆ. ಕಿಣ್ವಗಳ ತರ ಅಲ್ಲ, ಕಿಣ್ವಗಳೇನೆ most of the times they are made up of proteins only. Enzymes are made up of proteins. They catalyze the reactions ಅಂತ ಕರಿತೀವಿ. ಅದೇನಂತ ನಾವು ಮುಂದೆ ನೋಡ್ತಾ ಹೋಗ್ತೀವಿ. ಬಟ್ ಮೋಸ್ಟ್ ಆಫ್ ದ enzymes in the cells are made up of proteins only. One function I did not mention over here, that is proteins also have immune function in the cell. That is immunoglobulins, antibodies ಅಂತ ಏನ್ ಹೇಳ್ತೀವಲ್ಲ, these are basically made up of again proteins. IgG, IgD, IgE, IgM, IgA ಇವೆಲ್ಲ ನಾವು ಪ್ರೋಟೀನ್ಗಳಿಂದನೇ ರಚನೆ ಆಗಿರುತ್ತೆ ಅಂತ ನಾವು ಹೇಳ್ತೇವೆ. ಮೂವಿಂಗ್ ಆನ್, ಇನ್ನೊಂದು ಉದಾಹರಣೆ ಬಯೋಮ್ಯಾಕ್ರೋ ಮಾಲಿಕ್ಯೂಲ್ಗೆ ಬರೋದು ಕಾರ್ಬೋಹೈಡ್ರೇಟ್ಸ್ ಬರುತ್ತೆ. ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ವಿ ಕ್ಯಾಟಗರೈಸ್ ದೆಮ್ ಇಂಟು ಮೊನೋಸ್ಯಾಕ್ರೈಡ್ಸ್, ಡೈಸ್ಯಾಕ್ರೈಡ್ಸ್, ಆಲಿಗೋಸ್ಯಾಕ್ರೈಡ್ಸ್, ಅಂಡ್ ವಿ ಆರ್ ಹ್ಯಾವಿಂಗ್ ಪಾಲಿಸ್ಯಾಕ್ರೈಡ್ಸ್ ಅಂತ ಹೇಳ್ತೇವೆ. ಬಟ್ ಪಾಲಿಸ್ಯಾಕ್ರೈಡ್ಸ್ ಆರ್ ದ ಓನ್ಲಿ ಟೈಪ್ ಆಫ್ ಕಾರ್ಬೋಹೈಡ್ರೇಟ್ಸ್ whose molecular mass is like more than 1000, 2000 and so on. For example, ನೀವು ಸ್ಟಾರ್ಚ್ ತಗೊಳ್ಳಿ, ಗ್ಲೈಕೋಜನ್ ತಗೊಳ್ಳಿ, ಅವೆಲ್ಲ 50,000 ಡಾಲ್ಟನ್ಸ್ ಇಂದ ಹಿಡಿದು 2,00,000 ಡಾಲ್ಟನ್ಸ್ ತನಕನೂ ಅದರದ್ದು ಮಾಲಿಕ್ಯುಲರ್ ಮಾಸ್ ಇರುತ್ತೆ ಅಂತ ಹೇಳ್ತೇವೆ. ಸೊ ಈವನ್ ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಪಾಲಿಸ್ಯಾಕ್ರೈಡ್ಸ್ ಕೂಡ ದೇ ಆರ್ ಆಲ್ಸೋ ಪಾರ್ಟ್ ಆಫ್ ಸ್ಟ್ರಕ್ಚರಲ್ ಕಾಂಪೋನೆಂಟ್ಸ್ ಅಂತ ಕರಿತೇವೆ. ದ ಬೆಸ್ಟ್ ಎಕ್ಸಾಂಪಲ್ ವಿ ಆರ್ ಹ್ಯಾವಿಂಗ್ ಇಸ್ ದ ಗ್ಲೈಕೋಜನ್ ಅಂಡ್ ಆಲ್ಸೋ ದ ಕೈಟಿನ್. ನಾವೇನ್ ನೋಡ್ತಾ ಇದೀವಿ ನಮ್ಮ ಚಿತ್ರದಲ್ಲಿ ಇಲ್ಲಿ. ಸೊ ಇಫ್ ಯು ಲುಕ್ ಎಟ್ ಸೆಲ್ ವಾಲ್, ಕೋಶಗಳ ಪದಿರು, ಕೋಶಗೋಡೆ ಅಂತ ಹೇಳ್ತೀವಿ ನಾವು ಅದಕ್ಕೆ, ದಟ್ ಈಸ್ ಸೆಲ್ ವಾಲ್ ಅಂತ ಹೇಳ್ತೀವಿ. ಪ್ಲಾಂಟ್ ಸೆಲ್ ನೋಡ್ತೀವಿ. ಓಕೆ, ಅಂಡ್ ನಮಗೆ ಎಕ್ಸೋಸ್ಕೆಲಿಟನ್ ಆಫ್ ಆರ್ಥ್ರೋಪೋಡ್ಸ್. ಓಕೆ, ಇಟ್ ಈಸ್ ಮೇಡ್ ಅಪ್ ಆಫ್ ಕೈಟಿನ್, ಅಂಡ್ ಪ್ಲಾಂಟ್ ಸೆಲ್ ವಾಲ್ ಇಸ್ ಬೇಸಿಕಲಿ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಅಂತ ಹೇಳ್ತೇವೆ. ಅನಿಮಲ್ ಸೆಲ್ಸ್ ಅಲ್ಲಿ ರಿಸರ್ವ್ ಫುಡ್ ಮೆಟೀರಿಯಲ್ ಅಂತ ಬರುತ್ತೆ. ಫುಡ್ ಈಸ್ ಆಕ್ಚುಲಿ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಎಕ್ಸಸ್ ಫುಡ್ ಈಸ್ ಆಕ್ಚುಲಿ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಗ್ಲೈಕೋಜನ್, ಅಂಡ್ ಗ್ಲೈಕೋಜನ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಪಾಲಿಸ್ಯಾಕ್ರೈಡ್. In our body, we also have some tissues, connective tissues called as cartilage ಅಂತ ಹೇಳ್ತೇವೆ. ಈ ಕಾರ್ಟಿಲೇಜ್ ಕೂಡ is made up of unique type of polysaccharide ಅಂತ ಹೇಳ್ತೀವಿ, which is called as glycosaminoglycans. Glycosaminoglycans ಅಲ್ಲಿ ಏನಾಗುತ್ತೆ ಅಂತಂದ್ರೆ
ಒಂದು ಉದಾಹರಣೆ ಗ್ಲೈಕೋಸಾಮಾನ ಗ್ಲೈಕನ್ಸಲ್ಲಿ ಬರೋದಂದ್ರೆ ಕಾಂಡ್ರಟಿನ್ ಸಲ್ಫೇಟ್ ಅಂತ ಬರುತ್ತೆ. ದೀಸ್ ಕಾಂಡ್ರಟಿನ್ ಸಲ್ಫೇಟ್ ಮೇನ್ಲಿ ರೆಸಿಸ್ಟ್ ಕಾಂಪ್ರೆಷನ್. ನಾವು ನಿಂತಾಗ ನಮ್ಮ ನೀಸ್ ಏನಿರ್ತದೆ, ನಮ್ಮ ಮಂಡೆ ಏನ್ ಹೇಳ್ತೀವಲ್ಲ, ಜಾಯಿಂಟ್ಸ್ ಅಂತ ಏನ್ ಹೇಳ್ತೀವಿ, ಆ ಜಾಯಿಂಟ್ಸ್ ಅಲ್ಲಿ ವಿ ಮೇನ್ಲಿ ಫೈಂಡ್ ದಿ ಕಾಂಡ್ರಟಿನ್ ಸಲ್ಫೇಟ್ ಅಂತ ಬರುತ್ತೆ. ದೀಸ್ ಕಾಂಡ್ರಟಿನ್ ಸಲ್ಫೇಟ್ ಆಕ್ಚುಲಿ ರೆಸಿಸ್ಟ್ ಕಾಂಪ್ರೆಷನ್. ನಿಂತ್ಕೊಂಡಾಗ ನಮ್ಮ ದೇಹದ ತೂಕ, ನಮ್ಮ ದೇಹದ ಭಾರ ಆ ಕಾಂಡ್ರಟಿನ್ ಸಲ್ಫೇಟ್ ಮೇಲೆನೆ ಬೀಳುತ್ತೆ, ಕಾರ್ಟಿಲೇಜ್ ಮೇಲೆನೆ ಬೀಳುತ್ತೆ. ಹಾಗಾಗಿ ನಮ್ಮ ನೀಸ್ ಏನಿರುತ್ತೆ ಒಂದಕ್ಕೊಂದು ಟಚ್ ಆಗೋದಿಲ್ಲ, ದೇ ಡೋಂಟ್ ಟಚ್ ಈಚ್ ಅದರ್. ಹಾಗಾಗಿ ಯಾವುದೇ ತರದ್ದು ಫ್ರಿಕ್ಷನ್ ಉಂಟಾಗೋದಿಲ್ಲ, ಘರ್ಷಣೆ ಉಂಟಾಗೋದಿಲ್ಲ. ಹಾಗಾಗಿ ಈಸಿಲಿ ನಮ್ಮ ನೀಸ್ನ ನಾವು ಬೆಂಡ್ ಮಾಡಲಿಕ್ಕೆ ಸಾಧ್ಯ, ಮಣಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. And one more example we are having is the nucleic acids. So we all know nucleic acids are again present in the DNA. Nucleic acids are mainly present in the cytoplasm and also in the nucleus ಅಂತ ಹೇಳ್ತೀವಿ. So what are nucleic acids? Basically, these are polymers of nucleotides functioning as carriers of hereditary information. ಅನುವಂಶೀಯಕ್ಕೆ ಬೇಕಾಗಿರುವಂತ ಎಲ್ಲ ಇನ್ಫಾರ್ಮೇಶನ್ ಇರೋದು ನ್ಯೂಕ್ಲಿಕ್ ಆಸಿಡ್ಸ್ ಅಲ್ಲಿ ಇರ್ತದೆ. We actually have two types of nucleic acids, which is called as the DNA and RNA. DNA stands for deoxyribonucleic acid. RNA stands for the ribonucleic acid ಅಂತ we mention over here. So living organisms, most of the living organisms ಗಳಲ್ಲಿ ನಾವು DNA as the genetic material ನೋಡ್ತೀವಿ. And even in some virus, we observe DNA as the genetic material. But however, RNA is functioning as genetic material only in viruses. ಇಲ್ಲಿವರೆಗೂ ನಾವು ಯಾವುದೇ ಲಿವಿಂಗ್ ಆರ್ಗಾನಿಸಮ್ ಅಲ್ಲಿ RNA ಜೆನೆಟಿಕ್ ಮೆಟೀರಿಯಲ್ ನೋಡಿಲ್ಲ. ಬಟ್ ಇನ್ ಸೆಲ್ಸ್, ಜೀವಿಗಳಲ್ಲಿ RNA ಬೇರೆ ಕೆಲಸ ಕೂಡ ಇದೆ ಅಂತ ಹೇಳ್ತೀವಿ ನಾವು. ಫಾರ್ ಎಕ್ಸಾಂಪಲ್, ಇಟ್ ವರ್ಕ್ಸ್ ಆಸ್ ಅ ಮೆಸೆಂಜರ್ ಅಂಡ್ ಇಟ್ ಇಸ್ ಆಲ್ಸೋ ಹ್ಯಾವಿಂಗ್ ಕೆಟಲಿಟಿಕ್ ಪ್ರಾಪರ್ಟಿ ಇನ್ ದ ಸೆಲ್ಸ್. ದಟ್ ಈಸ್, ಇಟ್ ಕ್ಯಾನ್ ಆಕ್ಟ್ ಆಸ್ ಎನ್ಸೈಮ್ ಅಂತ ಕೂಡ ನಾವು ಅಬ್ಸರ್ವ್ ಮಾಡಿದ್ದೀವಿ. ದೇರ್ ಇಸ್ ಒನ್ ಯೂನಿಕ್ ಪ್ರಾಪರ್ಟಿ ಆಫ್ ಬಯೋಮಾಲಿಕ್ಯೂಲ್ಸ್. ಏನಂತಂದ್ರೆ, ದೇ ಶೋ ಮೆಟಬಾಲಿಕ್ ಟರ್ನ್ ಓವರ್. ಅಂದ್ರೆ ಒಂದು ಬಯೋಮಾಲಿಕ್ಯೂಲ್ ಯಾವಾಗಲೂ ಅದೇ ರೂಪದಲ್ಲೇ ಇರೋದಿಲ್ಲ. That biomolecule is constantly changed into another type of biomolecule. And this process of converting one biomolecule to another type of biomolecule is called as metabolic turnover ಅಂತ ನಾವು ಹೇಳ್ತೇವೆ. So this conversion of one biomolecule to another biomolecule, we call it as metabolic reactions. So these metabolic reactions, generally we call them as metabolism. ನಮಗೆ ಎರಡು ತರದ ಮೆಟಬಾಲಿಸಮ್ ಬರುತ್ತೆ. That is catabolism and anabolism. Catabolism is basically breaking down kind of reactions where bond is broken. So for example, if you break the bond of a proteins, that is peptide bond, ಪ್ರೋಟೀನ್ಗಳಲ್ಲಿರುವಂಥ ಪೆಪ್ಟೈಡ್ ಬಾಂಡ್ ಅನ್ನ ನೀವು ಬ್ರೇಕ್ ಮಾಡಿದ್ರಿ ಅಂತಂದ್ರೆ ಇಟ್ ಈಸ್ ಕಾಲ್ಡ್ ಎಸ್ ಕೆಟಬಾಲಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಅದೇ ಅನಾಬಾಲಿಸಮ್ ಈಸ್ ಎಕ್ಸಾಕ್ಟ್ಲಿ ಅಪೋಸಿಟ್ ಆಫ್ ಕೆಟಬಾಲಿಸಮ್. ದಟ್ ಈಸ್ ಬಿಲ್ಡಿಂಗ್ ಆರ್ ಕನ್ಸ್ಟ್ರಕ್ಟಿವ್ ಕೈಂಡ್ ಆಫ್ ರಿಯಾಕ್ಷನ್. ಇಫ್ ಯು ಲಿಂಕ್ ಒನ್ ಅಮೈನೋ ಆಸಿಡ್ ವಿತ್ ಅನದರ್ ಅಮೈನೋ ಆಸಿಡ್, ಒಂದು ಅಮೈನೋ ಆಸಿಡ್ ನ ಇನ್ನೊಂದು ಅಮೈನೋ ಆಸಿಡ್ಗೆ ನೀವು ಜೋಡಣೆ ಮಾಡಿದ್ರಿ ಅಂತಂದ್ರೆ ಒಂದು ಬಾಂಡ್ ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ರಚನೆ ಮಾಡ್ತಾ ಇದ್ದೀರಾ. Okay, so this bond which is created between two amino acid is called as peptide bond. When the bond is created, these kind of reactions are called as anabolic reactions. So the sum of catabolic reactions and anabolic reaction, we call it as metabolism. Most of the metabolic reactions occurring inside the cells, ನಮ್ಮ ಕೋಶಗಳಲ್ಲಿ ಆಗಿರುವಂತಹ ಬಹಳಷ್ಟು ರಾಸಾಯನಿಕ ಪ್ರಕ್ರಿಯೆಗಳು, ಮೆಟಬಾಲಿಕ್ ರಿಯಾಕ್ಷನ್ಸ್ಗಳು ಎನ್ಸೈಮ್ಗಳಿಂದ ಆಗುತ್ತೆ ಅಂತ ಹೇಳ್ತೇವೆ. ಸೊ ಎನ್ಸೈಮ್ಸ್ ಆಲ್ಟರ್ ದ ರೇಟ್ ಆಫ್ ರಿಯಾಕ್ಷನ್. ಯಾವುದೇ ಒಂದು ರಾಸಾಯನಿಕ ಪ್ರಕ್ರಿಯೆ ಇರ್ತದಲ್ಲ ಅದರದ್ದು ವೇಗ ಚೇಂಜ್ ಮಾಡುತ್ತೆ. ದ ರೇಟ್ ಆಫ್ ರಿಯಾಕ್ಷನ್, ಹೌ ಇಟ್ ಪ್ರೊಸೀಡ್ಸ್, ಇಟ್ ಈಸ್ ಆಲ್ಟರ್ಡ್ ಬೈ ದ ಎನ್ಸೈಮ್ಸ್. ಸೊ ಇಫ್ ದ ರೇಟ್ ಆಫ್ ದ ರಿಯಾಕ್ಷನ್ ಇಸ್ ವೆರಿ ಸ್ಲೋ, ಇಟ್ ಈಸ್ increased, and if the process is occurring very fast, it is brought to the right pace. That is what the function of the enzymes are. So enzymes, generally we see that they're either made up of proteins or either they're made up of RNA. But most of the enzymes are made up of proteins. They are very specific, ನಿರ್ದಿಷ್ಟವಾಗಿರ್ತದೆ, and they are not consumed in the reaction. Instead, reaction ಅಲ್ಲಿ ಭಾಗವಹಿಸೋದಿಲ್ಲ, reaction ಅಲ್ಲಿ ಅದು ಕನ್ಸ್ಯೂಮ್ ಆಗೋದಿಲ್ಲ. ಒಂದು ಸಲ ರಿಯಾಕ್ಷನ್ ಆಯ್ತು ಅಂತಂದ್ರೆ they are released from the reaction, they are ready to perform the reaction once again. And the RNA which act as enzymes, we call them as a ribozyme. ಒಂದು ಎಕ್ಸಾಂಪಲ್ ಕೊಡಬೇಕಂತಂದ್ರೆ ರೈಬೋಸೋಮ್ ಅಲ್ಲಿ ಏನ್ ಬರ್ತದೆ, ದಟ್ ಈಸ್ 23SR RNA ಅಂತ ಏನ್ ಹೇಳ್ತೀವಿ ರೈಬೋಸೋಮ್ದಲ್ಲಿ, ದಟ್ ಈಸ್ ಆಕ್ಟಿಂಗ್ ಆಸ್ ಅ ರೈಬೋಸೈಮ್. ಇಟ್ ಮೇನ್ಲಿ catalyzes the formation of
peptide bond. So one point we have to remember finally, enzyme ಇಲ್ಲ ಅಂತಂದ್ರೆ ರಿಯಾಕ್ಷನ್ ಆಗೋದೇನೆ ಇಲ್ಲ ಅಂತ ಅನ್ಕೊಳ್ಳೋದು ತಪ್ಪಾಗುತ್ತೆ. So if an enzyme is absent, don't think that the reaction will not happen. The reaction will still happen. ಆ ರಾಸಾಯನಿಕ ಕ್ರಿಯೆ ರಿಯಾಕ್ಷನ್ ಹಾಗೆ ಆಗುತ್ತೆ, but it happens at a very slow rate. So this is what we discussed in our today's session. So I hope you students have understood what we have discussed in today's session. Mainly introduction to certain ideas of biomolecules and the references what I have gone through to prepare this PowerPoint presentation. ಇವೆಲ್ಲ ಪುಸ್ತಕಗಳನ್ನು ನಾನು ರೆಫರ್ ಮಾಡಿದ್ದೇನೆ. So we will be meeting in the next session on biomolecules. Thank you.